ಸರ್ ಈಗ ಸರ್ ಸಿದ್ದರಾಮಯ್ಯನವರು ಈಗ ದೇವರಾಜ್ ಅರಸು ಅವರ ದಾಖಲೆ ಬ್ರೇಕ್ ಮಾಡಿದ್ದಾರೆ ಸರ್. ಇನ್ನೂ ಕೂಡ ಪೂರ್ಣಾವಧಿ ಸಿಎಂ ಆಗ್ತಕ್ಕಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸರ್. ಅಲ್ಲ, ನೀವು ದೇವರಾಜ್ ಅರಸು ಅವ್ರ ಜೊತೆಗೆ ಇದ್ದಂತವ್ರು ಸರ್, ಅವರ ಒಂದು ಇದೆಲ್ಲ ಬಂದಂತ ನಾವೆಲ್ಲ ದೇವರಾಜ್ ಅರಸು ನಮ್ಮನ್ನ ಬೆಳೆಸ್ತವ್ರು ಐಡೆಂಟಿಫೈ ಮಾಡಿದ್ರು. ನನ್ನಂತ ಬಹಳ ಜನ ಯುವಕರನ್ನ ಅವತ್ತೊಂದು ದಿವಸ ಬೆಳೆಸ್ತಂತವ್ರು. ಬಹುಶಃ ದೇವರಾಜ್ ಅರಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವ್ರು ಯಾರೂ ಇಲ್ಲ, ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜ್ ಅರಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರಾಜ್ ಅರಸ್ಗೆ ಮೀರಿ ನಾನು ಒಂದು ದಿವಸನೋ ಏನು ಇದೇನಪ್ಪ ಅಂತಂದ್ರೆ, ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜ್ ಅರಸನ್ನ ಬ್ರೇಕ್ ಮಾಡಿದೀನಿ ಅಂತ ಹೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ, ದೇವರಾಜ್ ಅರಸರ ಹಾವನೂರು ವರದಿ ತಗೊಂಬಂದ್ರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, DC, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನು ಇದ್ರೆ ಬಿಕಾಸ್ ಆಫ್ ದೇವರಾಜ್ ಅರಸ್ ಹಾವನೂರು ಕಮಿಷನ್ ರಿಪೋರ್ಟ್. ನೀವೇನ್ರಿ ಯಾವ್ದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಹೇಳಿ 10 ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತದ್ದು ಬಿಸಾಕೆ ಬಿಟ್ರಿ. ಅದನ್ನ ಯಾರು ಯಾವ ಅಹಿಂದ ಲೀಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸಿದ್ದರಾಮಯ್ಯ, ಬರೀ ಅಹಿಂದ ಅಹಿಂದ. ಹಾಗಾರಿ ನಿನ್ನ ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ಅಂತೇಳಿ ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ, ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜ್ ಅರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಕ್ಲು. ಈಗ ಅವರ ಬೆಂಬಲಿಗರೆಲ್ಲರೂ ಕೂಡ ದೇವರಾಜ್ ಅರಸರಿಗೆ ಹೋಲಿಕೆ ಮಾಡಿದ್ದಾರೆ ಸರ್. ಮತ್ತೆಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಬಾಡೂಟಗಳಾಗ್ತಾ ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ್ ಅರಸ್ ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು ಇಲ್ಲ. ಹೌದು ನೋಡ್ರಿ, ಸಿದ್ದರಾಮಯ್ಯಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ್ ಅರಸಲ್ಲಿ, ಸಿದ್ದರಾಮಯ್ಯಲ್ಲಿ ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ DK ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಡಲ್ಲ ಅಂತನ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ರಾಜಕಾರಣ ಏನೇನಾಗುತ್ತೆ, ರಾಜಕಾರಣ. ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಠಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಕಾನೂನು ವ್ಯವಸ್ಥೆಯು ಕೂಡ ಏನಿಲ್ಲ ರೀ, ಎಂತದ್ದು ಯಾವ ಕಾನೂನು ವ್ಯವಸ್ಥೆ ಇದೆ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ, ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಆದ್ರೆ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಾಗ್ಲಿಲ್ಲ. ಮಹಿಳೆ ಮೇಲೆ ಹಲ್ಲೆ ಆಗಿದೆ, ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ್ರೆ ಪೊಲೀಸರಿಗೆ ಇವರು ಹಲ್ಲೆ ಮಾಡಿದ್ರೆ ಅನ್ನೋ ಆರೋಪ ಇದೆ. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು